ಹಲೋ ಎವ್ರಿವನ್. ಇವತ್ತು ಶಿವರಾತ್ರಿ ಇತ್ತು, ಅದಕ್ಕೆ ನಾವು ಬೆಳಿಗ್ಗೆ ಎದ್ದು ರೆಡಿಯಾಗಿ ಎಲ್ಲ ಶಿವನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಹೊರಟ್ವಿ. ಹೋಗ್ತಾ ನಮಗೆ ಆಟೋದವರು ಒಂದು ಇನ್ವಿಟೇಷನ್ಸ್ ಕೊಟ್ಟರು. ಅಂದರೆ ನಮ್ಮ ಮನೆ ಹತ್ತಿರದ್ದು ಭಜನಾ ಮಂದಿರದಲ್ಲಿ ಪ್ರೋಗ್ರಾಮ್ ಉಂಟು ಅಂತ. ಅದಾದಮೇಲೆ ನಾವು ಟೆಂಪಲಿಗೆ ಹೋದ್ವಿ. ಹೋಗಿ ಆದಮೇಲೆ ಅಲ್ಲಿ ಆ ಟೆಂಪಲಿಗೆ ನಾವು ಫಸ್ಟ್ ಟೈಮ್ ಹೋಗೋದು. ಸೊ ಅಮ್ಮ ಇಲ್ಲಿ ಚಪ್ಪಲಿ ತೆಗೆಯೋದಕ್ಕೆ ಭಾರಿ ಹರಸಾಹಸ ಪಡ್ತಾಯಿದ್ರು. ಅದಾದಮೇಲೆ ನೋಡಿದರೆ ಗಂಧ ಹಣೆಗೆ ಹಚ್ಚೋದು ಬಿಟ್ಟು ಮುಖಕ್ಕೆಲ್ಲ ಹಚ್ಕೊ ಬಂದಿದ್ರು. ಅದಾದಮೇಲೆ ಒರೆಸಿ ನಾವು ಒಳಗೆ ಹೋದ್ವಿ. ಒಳಗೆ ಹೋದಾಗ ಅಲ್ಲಿ ನಮಗೆ ಎಣ್ಣೆ ಹಾಕ್ಲಿಕ್ಕಿತ್ತು ಆ್ಯಕ್ಚುಲಿ. ಮತ್ತು ನಾವು ಹೋಗಿ ಅಲ್ಲಿ ಕೆರೆಯಲ್ಲಿ ಕಾಲೆಲ್ಲ ತೊಳೆದು ನೀರೆಲ್ಲ ಹಾಕ್ಕೊಂಡು ಅಲ್ಲಿ ಕೆಲವರು ಕೆರೆಗೆ ಇದು ಹಾಕಿದ್ರು, ಕಾಯಿನ್ಸ್ ಹಾಕಿದ್ರು. ಅಮ್ಮ ಹೇಳಿದ್ರು ಎಂತಕ್ಕೆ ನಾವು ಸಹ ಹಾಕ್ಬೇಕಂತ. ಅವ್ರು ನೋಡಿರಲಿಲ್ಲ ಅಂತ ಹೇಳಿದ್ರು ಕಾಯಿನ್ ಹಾಕೋದು. ಮೇ ಬಿ ನೋಡಿರ್ತಾರೆ, ಅವ್ರು ಅಬ್ಸರ್ವ್ ಮಾಡಿರೋದಿಲ್ಲ ಅನಿಸ್ತದೆ. ಅದಾದಮೇಲೆ ನಾವು ಟೆಂಪಲ್ ಒಳಗೆ ಹೋಗೋದಕ್ಕಿಂತ ಮೊದಲು ಹೊರಗಡೆ ಎಣ್ಣೆ ಹಾಕ್ಲಿಕ್ಕೆ ಇಟ್ಟಿದ್ರು. ಅಲ್ಲಿ ಬತ್ತಿ ಸಹ ಹಾಕ್ಲಿಕ್ಕಿತ್ತು. ಬತ್ತಿ ಹಾಕ್ಲಿಕ್ಕೆ ಇಟ್ಟಿದ್ರು. ಬತ್ತಿ ಹಾಕಿ ಅದಕ್ಕೆ ನಾವು ಅದು ಎಣ್ಣೆ ಅಂತಂದರೆ ಎಣ್ಣೆ ಅದು ಗೊತ್ತಿರ್ತದಲ್ಲ ನಿಮಗೆ, ಎಣ್ಣೆಯಿಂದ ನೆರಳು ತೆಗೆದಿಟ್ಟಿರ್ತಾರೆ, ಅದರಲ್ಲಿ ನೆರಳು ನೋಡಿ ಇಟ್ಟಿರ್ತಾರೆ. ಅದಾದಮೇಲೆ ಟೆಂಪಲಿಗೆ ಹೋಗಿ ದೀಪಕ್ಕೆ ಹಾಕಿ ಬರೋದು. ಹಾಗೆ ನಾವು ಹೋಗಿ ಎಣ್ಣೆ ಸಹ ಹಾಕಿ ಬಂದ್ವಿ. ಅದಾದಮೇಲೆ ಎಣ್ಣೆ ಹಾಕಿ ಆದಮೇಲೆ ಅಲ್ಲಿ ನಮ್ಮದು ಪಕ್ಕದ ಒಂದು ಇದರಲ್ಲಿ ಅಂಗಡಿಯವರಿದ್ದಾರೆ. ಅವರು ಸಹ ನಾನು ವೀಡಿಯೋ ಮಾಡೋದು ನೋಡ್ತಿದ್ರು. ಅವ್ರು ಹೇಳಿದ್ರು ನೀನು ಬರೀ ವೀಡಿಯೋ ಮಾಡು ಅಂತ ಕಿಂಡಲ್ ಮಾಡ್ತಿದ್ರು. ಅದಾದಮೇಲೆ ಎಣ್ಣೆ ಹಾಕಿ ಆದಮೇಲೆ ನಾವು ಒಳಗೆ ಟೆಂಪಲಿಗೆ ಹೋಗಿ ದೇವರಿಗೆ ಕೈ ಮುಗಿದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಹೊರಗೆ ಬರುವಾಗ ಅಲ್ಲಿ ಹಾವಿತ್ತು. ಹಾವು ಎಂಥ ಹಾವು ಅಂತ ನೋಡಲಿಕ್ಕೆ ಅದು ನಾಗರ ಹಾವು ಅಲ್ಲ ಅನಿಸ್ತದೆ. ಅಂದರೆ ಯೆಲ್ಲೋ ಕಲರ್ ಇರಲಿಲ್ಲ, ಅದು ಬೇರೆ ಹಾವು ಅಂತ ಅವರೆಲ್ಲ ಹೇಳಿದರು ಅಲ್ಲಿರೋ ಹೆಂಗಸರು. ಅಲ್ಲಿ ತುಂಬ ಜನ ಹೆಂಗಸ್ರಿದ್ರು ಆಯಿತಾ. ಅವ್ರು ಎಂತ ಹೇಳಿದಂದರೆ ಅದು ಬೇರೆ ಹಾವು, ಅದು ಹಾಗೆ ಮಾಡ್ತದೆ ಹೀಗೆ ಮಾಡ್ತದೆ, ಬರುವಾಗ ಡೇಂಜರ್ ಹಾಗೆ ಹೀಗೆ, ಅದನ್ನು ಸಾಯಿಸ್ಬೇಕು ಹಾಗೆ ಹೀಗೆ ಹೇಳಿದ್ರ. ನೀವು ಹೋಗಿ ಹೇಳಿ ಅಂತ ನಾವೆಂತ ಹೇಳಬೇಕು. ನಾ ಹೇಳಲಿಲ್ಲಪ್ಪ, ನನಗೆ ಅದನ್ನು ಪಾಪ ಅದು ಅದ್ರ ಪಾಡಿಗೆ ಅದು ಹೋಗ್ತಿತ್ತು, ನಾವು ಅದನ್ನು ತಗೊಂಡೋಗಿ ಸಾಯಿಸೋದೆ ಅಂತ ಗೊತ್ತುಂಟ. ನಾವು ವೀಡಿಯೋ ಮಾಡಿದೆ ಸುಮಾರು ದಿನ ಆಯಿತು. ನಾನು ಯಾವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ ಅವತ್ತಿಂದ ನನಗೆ ಹುಷಾರಿಲ್ಲ. ಯಾರೋ ನೋಡಿ ಕಣ್ಣು ಹಾಕಿದ್ದಾರೆ. ಯಾರಿಲ್ಲ, ಅದು ಎಂತ ಗೊತ್ತುಂಟಾ, ಅದೇ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಬಂದು ನೋಡ್ತಾರಲ್ಲ, ಅವರೇ ಕಣ್ಣು ಹಾಕಿರ್ತಾರೆ. ನೀವೆಂತ ನೋಡೋದು, ನೀವು ಸಬ್ಸ್ಕ್ರೈಬ್ ಮಾಡಲಿಲ್ವಾ? ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಗ ನಾನು ಅಂದ್ಕೊಳ್ತೇನೆ ಅದು ನಿಮ್ಮ ಕಣ್ಣು ಅಲ್ಲ ಅಂತ. ನೀವು ಸಬ್ಸ್ಕ್ರೈಬ್ ಮಾಡದಿದ್ರೆ ನನಗೆ ಗೊತ್ತಾಗ್ತದೆ ನೀವೇ ಕಣ್ಣು ಹಾಕಿದ್ದಂತ. ನನಗೆ ಇವತ್ತು ಸಹ ಹುಷಾರಾಗಲಿಲ್ಲ ಮಾರೆ. ಯಾವತ್ತು ಸ್ಟಾರ್ಟ್ ಆಯ್ತಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಕ್ಕೆ ಸ್ಟಾರ್ಟ್ ಆಗ್ತದೆ. ಫಸ್ಟ್ ವೀಡಿಯೋ ಮಾಡಿ ಅದಾಗನೇ ಸ್ಟಾರ್ಟ್. ಇವತ್ತು ಸಹ ಇಲ್ಲಿ ತನಕ ಸಹ ಮೇ ಬಿ 1 ಮಂತ್ ಜಾಸ್ತಿ ಆಯಿತು. ಹುಷಾರಿಲ್ಲ ಅಂತ ಇನ್ಸ ನಂದು ವಾಯ್ಸಲ್ಲಿ ಒಂಥರ ಉಂಟು, ಕೆಮ್ಮ ಎಲ್ಲ ಕ್ಲಿಯರ್ ಆಗಲಿಲ್ಲ. ನಾನು ಅದಕ್ಕೆ ವೀಡಿಯೋ ಮಾಡಲಿಲ್ಲ. ನಾನು ಅಂತ ಕೆಮ್ಮ ಮಾಡ್ತಾ ವೀಡಿಯೋ ಮಾಡಿದರೆ ನಿಮಗೆ ಸಹ ನೋಡಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಾವು ವೀಡಿಯೋ ಮಾಡಲಿಲ್ಲ. ಇವತ್ತು ಟೆಂಪಲಿಗೆ ಹೊರಟ್ರಲ್ಲ, ಹಾಗೆ ಮಾಡುವ ಅಂತ. ಕಾಜಲ್ತಿಲ್ಲ. ನಾವು ಟೆಂಪಲಿಂದ ಹೊರಗೆ ಬರ್ತಾ ಅಲ್ಲಿ ಒಬ್ಬರು ಇದು ಹಾಕಿದ್ರು, ಅವರದ್ದೊಂದು ಶಾಪ್ ಉಂಟಂತೆ ಇಲ್ಲೇ ಮುಂದೆ. ಅವ್ರು ಬಂದು ಬಳೆ ಎಲ್ಲ ಹಾಕಿ ಇಟ್ಟಿದ್ರು ದೇವಸ್ಥಾನದ ಮುಂದೆ. ನಮ್ಮ ಪಾಪ ಅವ್ರು ಕೂತ್ಕೊಂಡಿದ್ದಾರಲ್ಲ ಅಂತ ಒಂದು ಬಳೆ ಇಡ್ಸ್ಲಿಕ್ಕೆ ಹೋದದ್ದು. ಆಯ್ಕೊಂಡ ಬಳೆ ಲಾಯ್ಕಿಲ್ಲ. ಅವರೆಂತ ಮಾಡಿದ್ದು ಗೊತ್ತಾ, ಅವರ ಸೇಲ್ ಆಗೋದಿಲ್ಲ. ನಮ್ಮ ಪಾಪ ಕೂತ್ಕೊಂಡಿದ್ದಾರೆ ಅಂತ ಬಳೆ ಇಡ್ಸ್ಲಿಕ್ಕೆ ಹೋದದ್ದು. ಅವರ ಅಮ್ಮ ನಂಗೆ ಮಾಡಿದ್ದು ಚಂದ ಉಂಟು, ಇದು ರೇರ್ ಹಾಗೆ ಹೀಗೆ. ರೇರ್ ಅಂತ ತೆಗೆದೋಗಲಿ ಅಂತಾರೆ. 4 ಬಳೆ ಇತ್ತು, ಅದು ಅವರದ್ದು ಸೇಲ್ ಆಗಿರ್ಲಿಲ್ಲ ಅಲ್ಲ, ಅದಕ್ಕೆ ಅವರಿಗೆ ಇಟ್ಟದ್ದು ಅಮ್ಮ. ಅಮ್ಮನಿಗೆ ಸಹ ಗೊತ್ತಾಯಿತು, ಆದರೆ ಅಮ್ಮ ಇರಲಿ ಅಂತ ಹೇಳಿ ಬಂದರು. ಎಂಥದ್ದು ತಗೊಳ್ಬೇಕಲ್ಲ, ಅದಕ್ಕೆ ನಾನೊಂದು ಕಾಜಲ್ ತಗೊಂಡೆ. ಅದಕ್ಕೆ ನಾವೀಗ ಟೆಂಪಲಿಂದ ಮನೆಗೆ ಹೋಗ್ತಾ ಇದ್ದೇವೆ. ಬಡ ಪುಣ್ಯ ಹಸಿವಾಗ್ತದೆ ಅಂತ ಇವತ್ತು ಅಮ್ಮ ಕೆಲವರು ಹೇಳುದಾಯ್ತಾ, ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ಎಂತ ಸಹ ತಿನ್ನೋದಿಲ್ಲ ಅಂತ. ಸುಳ್ಳೇ ಹೇಳೋದು ಮಾರೆ. ಬೆಳಿಗ್ಗೆ ಚಹಾ ಕುಡಿದು ರಸ್ಕ್ ಬಿಸ್ಕೆಟ್ ಎಲ್ಲ ತಿಂದಿದ್ದಾರೆ ಮತ್ತೆ ಈಗ ಎಂತ ತಿನ್ನೋದಿಲ್ಲ ಅಂತ. ನಂಗೆ ಹೇಳಿದ ಅಮ್ಮ ನನಗೆ ಮೀನು ತಿನ್ನಲಿಕ್ಕೆ ಆಸೆ ಆಗ್ತುಂಟ ಅಂತ. ಮೀನು ಸಹ ಮಾಡೋದಿಲ್ಲ ಅಂತ, ನಾನ್ ವೆಜ್ ಸಹ ಮಾಡೋದಿಲ್ಲ ಅಂತ. ಅಯ್ಯೋ, ಮಾಡ್ಬೋದು ಇವತ್ತು ನಾನ್ ವೆಜ್. ಮಲ್ಪುಗಾರ ಏನ ಇಲ್ಲಿ ಬರ್ತೀವಿ ಅಲ್ಲೇ ಬಾಯ್ ನೀವು ಬಂದಿದ್ದೀನ. ಇಂಕ ಬಾಯಿ ಪೂರ ಚಪ್ಪ ಆಯ್ತಣ್ಣ ಮಾರೆ.
ನೀನು ಮುಲ್ಪ ತಿಕ್ಕುಜಿ ಬೇಡೂರು ಬೋಡವನ. ನಾನು ಯಾವತ್ತು ಅದೊಂದು ಕೆಮ್ಮ ಲಾಸ್ಟಿಗೆ ಸ್ವಲ್ಪ ಉಂಟು ಮಾರ ಅದೊಂದು ಗುಣ ಆಗಲಿ. ಬೇಡೂರು ಹೋದ್ ಬರ್ಕನ ತಾಯ್ ಬೊಡ್ಚು ಬೊಡ್ಚು ಸಾಕು ನೀನು ಅಲ್ಪಣ್ಣು ಬೊಡ್ಚಿನ ಮಲ್ಪನ ಬೊಡ್ಚು ಬನ್ನೋತೆ. ಆಮೇಲೆ ಅಲ್ಲಿಂದ ನಾವು ಸೀದಾ ಅಂತಂದರೆ ನನಗೆ ಮೆಡಿಸಿನ್ ತರಬೇಕಿತ್ತು, ಅಲ್ಲಿಗೆ ಹೋದ್ವಿ. ಬರ್ತಾನ ಅಲ್ಲಿ ಒಂದು ಜ್ಯೂಸ್ ಇತ್ತು ಮ್ಯಾಂಗೋ ಕುಲ್ಕೆ ಅಂತ, ಅದು ಹೇಗುಂಟು ನೋಡುವ ಟ್ರೈ ಮಾಡುವ ಅಂತ ಅದನ್ನು ತಗೊಂಡು ಬಂದೆ. ಈ ಬೆಕ್ಕು ನೋಡಿದರೆ ಎಷ್ಟೊತ್ತಿಗೂ ನನ್ನ ಒಟ್ಟಿಗೆ ಇರೋದು ಮಾರೆ. ಅದಾದಮೇಲೆ ನಾವು ಬಾದಾಮ್ ಜ್ಯೂಸ್ ತಂದಿದ್ವಿ. ಅಮ್ಮ ಎಂತ ಹೇಳಿದ್ರು ಅಂದರೆ ನನಗೆ ಅದಕ್ಕೆ ಅದೇ ಬಾಟಲ್ಗೆ ಹಾಕಿ ಕೊಡಬೇಕಂತ ಹಠ ಮಾಡಿದರು. ಅದಕ್ಕೆ ನಾನು ಅದೇ ಬಾಟ್ಲಿಗೆ ಹಾಕಿ ಕೊಟ್ಟದ್ದು. ಎರಡು ಜ್ಯೂಸ್ ಚೂರು ಚೂರು ಮಿಕ್ಸ್ ಆಯಿತು. ಅದಾದಮೇಲೆ ಅದು ಜ್ಯೂಸ್ ತುಂಬ ಚೆಂದ ಇತ್ತು ಅಂತ ಅಮ್ಮ ಎಲ್ಲ ನೆಕ್ಕಿ ನೆಕ್ಕಿ ಕುಡಿದ್ರು. ಅದಾದಮೇಲೆ ಲಾಸ್ಟಿಗೆ ಇವಳೊಬ್ಳು ಇಷ್ಟೊತ್ತಿಗೂ ನನ್ನ ಮೈ ಮೇಲೆ ಬಿತ್ಕೊಂಡೇ ಇರೋದು. ಆಚೆ ಈಚೆ ಹೋಗಿ ಬಂದಮೇಲೆ ಸಾಕು ವ್ಯಾಸ ಮಾಡ್ತಾಯಿರ್ತಾಳೆ ನನ್ನೊಟ್ಟಿಗೆ. ನೆಕ್ಸ್ಟ್ ನಾನು ಎಂತ ಮಾಡಿದೆ ಅಂದರೆ ನನಗೆ ಮೆಡಿಸಿನ್ ತಂದಿದ್ದರು, ಅದನ್ನು ಕುಡಿಬೇಕಿತ್ತು. ನನಗೆ ಮೆಡಿಸಿನ್ ಅಂದರೆ ಫಸ್ಟೇ ಆಗೋದಿಲ್ಲ. ಅದು ಎಷ್ಟು ಕುಡಿಬೇಕು ಅವರು 2 ಚಮಚ ಹೇಳಿದ್ರು. ನಾನಂತ ಎರಡು ಸತಿ 2 ಮುಚ್ಚಳೆಲ್ಲ ಕುಡಿಲಿಲ್ಲ, ಒಂದೊಂದೇ ಮುಚ್ಚಳ ಕುಡ್ದದ್ದು. ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದಾದಮೇಲೆ ನಾನು ಕುಡಿದೆ. ಆಮೇಲೆ ಅದರೊಟ್ಟಿಗೆ ಟ್ಯಾಬ್ಲೆಟ್ಸ್ ಇತ್ತು. ನಾನು ಕುಡಿಯೋದು ಅವಸ್ಥೆ ನೀವು ಸ್ವಲ್ಪ ನೋಡಿ. ಟ್ಯಾಬ್ಲೆಟ್ ಸಿರಪ್ ಅಂತೂ ನಾನು ಕುಡಿಯೋದೇ ಇಲ್ಲ. ನನಗೆ ರಾತ್ರಿಯೆಲ್ಲ ನಿದ್ದೆ ಬರ್ತಿರಲಿಲ್ಲ, ಅದು ಕೆಮ್ಮ ಕಮ್ಮಿ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಪುನಃ ಮೆಡಿಸಿನ್ ತಗೊಳ್ಳಿಕ್ಕೆ ಹೋದದಷ್ಟೇ, ಇಲ್ಲಾಂದರೆ ನಾನು ಸತ್ಯ ಹೋಗೋದಿಲ್ಲ. ಅದಾದಮೇಲೆ ನಿದ್ದೆ ಬರ್ತಿತ್ತು ಅಂತ ಮಲಗ್ಲಿಕ್ಕೆ ಹೋದೆ, ಮತ್ತೆ ಅವಳು ಬಂದಳು ಅಷ್ಟೇ. ಚಲೋ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗುವ. ಬಾಯ್ ಬಾಯ್.